ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ನರ್ಸರಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋದೇನಂತಂದ್ರೆ, ಪ್ರೀವಿಯಸ್ ವಿಡಿಯೋಲಿ ಒಬ್ರು ಬ್ರದರ್ ಕಾಮೆಂಟ್ ಮಾಡಿದ್ರು ಜೆಎನ್ಎಂ ನರ್ಸಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಜೆಎನ್ಎಂ ನರ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಏನಂದ್ರೆ ಎಲಿಜಿಬಿಲಿಟಿ, ಡ್ಯೂರೇಷನ್, ಸಿಲೆಬಸ್, ಕಾಲೇಜ್ ಫೀ ಮತ್ತು ಜಾಬ್ಸ್. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಹೊಸದಾಗಿ ಏನಂದ್ರೆ, ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇವೆ, ಹೋಗಿ ಎಲ್ಲರೂ ಜಾಯಿನ್ ಆಗಿ. ಸೊ ನಾವು ಮೊದಲನೇದಾಗಿ ಜೆಎನ್ಎಂ ನರ್ಸಿಂಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಜೆಎನ್ಎಂ ನರ್ಸಿಂಗ್ ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ. ಇದು ಡಿಪ್ಲೊಮಾ ಲೆವೆಲ್ ನರ್ಸಿಂಗ್ ಕೋರ್ಸ್ ಆಗಿರೋದ್ರಿಂದ ಮೇನ್ಲಿ ಹಾಸ್ಪಿಟಲ್ ಸ್ಟಾಫ್, ಕಮ್ಯುನಿಟಿ ಹೆಲ್ತ್ ನರ್ಸ್, ಮೆಟರ್ನಿಟಿ ಕೇರ್ಗೆ ಪ್ರಿಪೇರ್ ಮಾಡ್ತಾರೆ. ಮತ್ತು ಇದು ಯಾರಿಗೆ ಸೂಟೇಬಲ್ ಅಂದ್ರೆ, ಯಾರು ನಾನು ಬೇಗ ಜಾಬಿಗೆ ಹೋಗಬೇಕು, ಅಫೋರ್ಡೆಬಲ್ ಕಾಲೇಜ್ ಪಿ ಎಲ್ ಅಂದ್ರೆ ಅಂತವರಿಗೆ ಇದು ಸೂಟೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂದ್ರೆ ಮೇನ್ ಆಗಿ 12th ಪಾಸ್ ಆಗಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಮೇನ್ ಆಗಿ ಸೈನ್ಸ್ ಸ್ಟೂಡೆಂಟ್ ನ ಪ್ರಿಪೇರ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಕೋರ್ಸ್ ಅಲ್ಲಿ ಲಿಮಿಟೇಷನ್ ಅಂತಿಲ್ಲ, ಯಾವ್ದಾದ್ರು ಕೋರ್ಸ್ನವರು ಅಪ್ಲೈ ಮಾಡಬಹುದು. ಮತ್ತೆ ಪರ್ಸೆಂಟೇಜ್ ಅಂತ ಬಂದ್ರೆ 40 to 45%. ಹಾಗೆ ಏಜ್ ಲಿಮಿಟ್ ಅಂತ ಬಂದ್ರೆ 17 to 35. ಮತ್ತು ಮೂರನೇದಾಗಿ ನೋಡೋದಾದ್ರೆ ಡ್ಯೂರೇಷನ್ ಮತ್ತು ಕೋರ್ಸ್ ಸ್ಟ್ರಕ್ಚರ್. ಇದರಲ್ಲಿ ಡ್ಯೂರೇಷನ್ ನೋಡೋದಾದ್ರೆ 3 year ಪ್ಲಸ್ 6 month ಇಂಟರ್ನ್ಶಿಪ್ ಆಗಿರುತ್ತದೆ. ಮತ್ತು ಅದು 6 month ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿ ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಇರುತ್ತದೆ. ಮತ್ತು ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋದಂದ್ರೆ ಪ್ರಾಕ್ಟಿಕಲ್ ಮತ್ತೆ ಕಮ್ಯುನಿಟಿ ಪೋಸ್ಟಿಂಗ್ ಹಾಗೂ ಥಿಯರಿ ಇನ್ಕ್ಲೂಡ್ ಆಗಿರುತ್ತದೆ. ಸೊ ನಾಲ್ಕನೇದಾಗಿ ನೋಡೋದಾದ್ರೆ ಜೆಎನ್ಎಂ ಸಿಲೆಬಸ್. ಇದರಲ್ಲಿ ಮೇನ್ ಆಗಿ ಸಿಲೆಬಸ್ ಇನ್ಕ್ಲೂಡ್ ಆಗಿರೋದಂದ್ರೆ ಅನಾಟಮಿ, ಫಿಸಿಯಾಲಜಿ, ಫಂಡಮೆಂಟಲ್ ಆಫ್ ನರ್ಸಿಂಗ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಮಿಡ್ವೈಫರಿ ಅಂಡ್ ಚೈಲ್ಡ್ ಹೆಲ್ತ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಸೈಕಾಲಜಿ, ಸೋಸಿಯಾಲಜಿ ಅಂಡ್ ನ್ಯೂಟ್ರಿಷನ್. ಇಂಟರ್ನ್ಶಿಪ್ ಮೇನ್ ಆಗಿ ಪ್ರಾಕ್ಟಿಕಲ್ ಎಕ್ಸ್ಪೋಸ್ ಆಗಿರುತ್ತದೆ. ಸೊ ಸಿಲೆಬಸ್ ಇದರಲ್ಲಿ ವೈಡ್ ಆಗಿರುತ್ತದೆ. ಎಂತಕ್ಕಂದ್ರೆ ಇದು ಪೂರಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತದೆ. ಹಾಗೆ ನೋಡೋದಾದ್ರೆ ಮೇನ್ ಆಗಿ ಬರೋದು ಕಾಲೇಜ್ ಫೀಸ್ ಅಂತ ಬಂದ್ರೆ, ಗೌರ್ಮೆಂಟ್ ಕಾಲೇಜ್ ಫೀಸ್ ನಾರ್ಮಲ್ ಆಗಿ 15,000 to 45,000 ಪರ್ ಇಯರ್ ಆ ರೇಂಜ್ ಇರುತ್ತೆ. ಹಾಗೆ ಪ್ರೈವೇಟ್ ಕಾಲೇಜಿಂದ ನೋಡೋದಾದ್ರೆ 55,000-60,000 to 1.5 lakh ತನಕ ಇರುತ್ತೆ ಪರ್ ಇಯರ್. ಇದು ಬೇಸ್ಡ್ ಆನ್ ಕಾಲೇಜಸ್ ಆಗಲಿ ಯೂನಿವರ್ಸಿಟಿ ಆಗಲಿ ಅದು ವೇರಿ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕೆರಿಯರ್ ಅಪರ್ಚುನಿಟಿ ಅಂದ್ರೆ, ನಾವು ನಾರ್ಮಲ್ ಆಗಿ ಜೆಎನ್ಎಂ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಹಾಸ್ಪಿಟಲ್ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಬಹುದು, ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸ್ ಆಗಿ ಕೆಲಸ ಮಾಡಬಹುದು, ಮತ್ತು ಮಿಡ್ವೈಫರಿ ಕೇರ್ ನರ್ಸ್ ಆಗಿ ಕೆಲಸ ಮಾಡಬಹುದು. ಹಾಗೆ ಇಂಡಸ್ಟ್ರಿಯಲ್ ನರ್ಸ್ ಆಗಿ ಕೂಡ ಕೆಲಸ ಮಾಡಬಹುದು. ಮತ್ತು ಅಬ್ರಾಡ್ ಅಲ್ಲಿ ಜಾಬ್ಸ್ ಬೇಕಂದ್ರೆ ನಾವು ನಾರ್ಮಲ್ ಆಗಿ ಕೆಲವೊಂದು ಎಕ್ಸಾಮ್ಸ್ ಗಳು ಇರುತ್ತೆ, ಆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡು ಅಬ್ರಾಡ್ ಅಲ್ಲೂ ಕೆಲಸ ಮಾಡಬಹುದು. ಮತ್ತು ಹಾಗೆ ಏನಾದ್ರು ಹೈಯರ್ ಎಜುಕೇಶನ್ ಬೇಕಂದ್ರೆ ಪೋಸ್ಟ್ BSc ನರ್ಸಿಂಗ್ ಮತ್ತು ಲ್ಯಾಟರಲ್ MSc ನರ್ಸಿಂಗ್ ಕೂಡ ಟ್ರೈ ಮಾಡಬಹುದು. ಸೊ ಫ್ರೆಂಡ್ಸ್, ನಿಮ್ಗೆ ತಿಳಿದಿರೋ ಹಾಗೆ ನಾನು ಜೆಎನ್ಎಂ ನರ್ಸಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಎಲ್ಲ ಕ್ಲಿಯರ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೇನೆ. ಇದು ಮೇನ್ ಆಗಿ ಯಾರಿಗೆ ಸೂಟೇಬಲ್ ಅಂದ್ರೆ, ಯಾರು ಕಡಿಮೆ ಸಮಯದಲ್ಲಿ ಜಾಬ್ ಅನ್ನು ತಗೊಳ್ಬೇಕಂತ ಆಸೆ ಇರುತ್ತೆ ಅಂತವರಿಗೆ ಸೂಟೇಬಲ್. ಮತ್ತೆ ನಾವು ಹೈಯರ್ ಎಜುಕೇಶನ್ ಆಗಲಿ ಹೈಯರ್ ಗ್ರೋತ್ ಆಗಿ BSc ನರ್ಸಿಂಗ್ ಬೆಟರ್ ಅಂತೀನಿ. ಹಾಗೆ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೇಕಂತೇಳಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.